ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಯುಗಿ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಶುರುವಿನಲ್ಲೇ ಕಾರ್ತಿಕ ಎಂಬ ಒಬ್ಬಳು ಹುಡುಗಿ ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾಳೆ. ಹೀಗೆ ನಿಗೂಢವಾಗಿ ಕಾಣೆಯಾದ ಕಾರ್ತಿಕಳನ್ನ ಒಂದು ಕಡೆ ಸಿಬಿಐ ಮತ್ತೊಂದು ಕಡೆ ಪ್ರೈವೇಟ್ ಡಿಟೆಕ್ಟಿವ್ಸ್ ಗಳು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಅದೇ ಸಮಯಕ್ಕೆ ಶಾಕಿಂಗ್ಲಿ ಸಿಟಿಯಲ್ಲಿ ತುಂಬಾನೇ ಫೇಮಸ್ ಆಗಿರುವ ಒಬ್ಬರು ಡಾಕ್ಟರ್ ಹಾಗೂ ಒಬ್ಬರು ಆಕ್ಟರ್ ಇಬ್ಬರು ಕೂಡ ಸತ್ತು ಹೋಗ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ನಿಗೂಢವಾಗಿ ಕಾಣೆಯಾದ ಕಾರ್ತಿಕಳನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯವಾಯ್ತಾ? ಸಿಟಿಯಲ್ಲಿ ನಡೆಯುವ ಕೊಲೆಗಳ ಕೇಸ್ಗೂ ಹಾಗೂ ಕಾರ್ತಿಕಳ ಮಿಸ್ಸಿಂಗ್ ಕೇಸ್ಗೂ ಇರುವ ಲಿಂಕ್ ಏನೋ? ಅಷ್ಟಕ್ಕೂ ಎಲ್ಲರೂ ಹುಡುಕ್ತಿರುವ ಆ ಕಾರ್ತಿಕ ಎಂಬ ಹುಡುಗಿಯ ಮಿಸ್ಟರಿ ಏನೋ? ಹಾಗೂ ಚಿತ್ರ ಮುಂದುವರಿತಾ ಹೋದಾಗೆ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕಾರ್ತಿಕ ಎಂಬ ಒಬ್ಬಳು ಹುಡುಗಿ ಅಳುತ್ತಾ ಬಸ್ ಸ್ಟಾಪ್ ಬಳಿ ನಿಂತಿರೋದನ್ನ ನೋಡ್ತೀವಿ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಕಾರ್ತಿಕ ಅದರ ಒಳಗಡೆ ಹತ್ತಿಕೊಳ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಸೆಲ್ವಾ ಎಂಬ ಒಬ್ಬ ಡೈರೆಕ್ಟರ್ ತುಂಬಾನೇ ಫೇಮಸ್ ಆಕ್ಟರ್ ಆಗಿರುವ ಗುರುಪ್ರಸಾದ್ಗೆ ಸ್ಟೋರಿ ಹೇಳ್ತಿರೋದನ್ನ ನೋಡ್ತೀವಿ. ಸೆಲ್ವಾ ಹೇಳಿದ ಕತೆ ಕೇಳಿದ ಗುರುಪ್ರಸಾದ್, ಸೆಲ್ವಾ ನೀನು ಹೇಳಿದ ಕತೆ ಏನೋ ಇಷ್ಟ ಆಯ್ತು, ಆದ್ರೆ ಮೂವಿ ಕ್ಲೈಮ್ಯಾಕ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡು, ಹಾಗಾದ್ರೆ ಮಾತ್ರ ನಾನು ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸೆಲ್ವಾ ಸರಿ ಸರ್, ಕ್ಲೈಮ್ಯಾಕ್ಸ್ ಅನ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದೇ ದಿನ ರಾತ್ರಿ ಗುರುಪ್ರಸಾದ್ ತನ್ನ ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಒಬ್ಬನೇ ಟಿವಿ ನೋಡ್ತಾ ಕೂತಿರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಮನೆ ಒಳಗಡೆ ಬಂದ ಒಬ್ಬ ವ್ಯಕ್ತಿ ಗುರುಪ್ರಸಾದ್ ನ ತಲೆಗೆ ಶೂಟ್ ಮಾಡಿ ಸಾಯಿಸಿ ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಕೆಲವು ತಿಂಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಒಂದು ದಿನ ಫಾರಿನ್ ನಲ್ಲಿರುವ ಪುರುಷೋತ್ತಮ್ ಎಂಬ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ನಂದಕುಮಾರ್ ಎಂಬ ಒಬ್ಬ ಡಿಟೆಕ್ಟಿವ್ ಗೆ ಕಾಲ್ ಮಾಡ್ತಾನೆ. ನಂದಕುಮಾರ್, ನಾನೊಂದು ದೊಡ್ಡ ಪ್ರಾಬ್ಲಮ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ. ನನ್ನನ್ನ ಈ ಪ್ರಾಬ್ಲಮ್ ನಿಂದ ಹೊರಗಡೆ ಕರೆದುಕೊಂಡು ಬರೋದು ನಿನಗೆ ಮಾತ್ರನೇ ಸಾಧ್ಯ. ನಿನಗೆ ಒಬ್ಬಳು ಹುಡುಗಿಯ ಡೀಟೇಲ್ಸ್ ಗಳನ್ನ ಕೊಡ್ತೀನಿ. ಹೇಗಾದ್ರೂ ಮಾಡಿ ನೀನು ಆ ಹುಡುಗಿಯನ್ನ ಕಂಡುಹಿಡಿಲೇಬೇಕು. ಒಂದು ವೇಳೆ ಆ ಹುಡುಗಿಯನ್ನ ಬೇರೆ ಯಾರಾದ್ರೂ ಪತ್ತೆ ಮಾಡಿದ್ರೆ ನನ್ನ ಕತೆ ಮುಗೀತು ಅಷ್ಟೇ. ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ತುಂಬಾನೇ ಸೀಕ್ರೆಟ್ ಆಗಿ ಆ ಹುಡುಗಿಯನ್ನ ಫೈಂಡ್ ಔಟ್ ಮಾಡು. ನಿನ್ನ ಬಳಿ ರಾಜ್ಕುಮಾರ್ ಎಂಬ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆ ಹುಡುಗಿಯ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಬಂದು ಕೊಡ್ತಾನೆ. ಸರಿ ಅಂತ ಒಪ್ಪಿಕೊಂಡ ನಂದಕುಮಾರ್ ಫೋನ್ ಅನ್ನ ಕಟ್ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಪುರುಷೋತ್ತಮ್ ಹೇಳಿದ್ದ ಆ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ನಂದಕುಮಾರ್ಗೆ ಆ ಹುಡುಗಿಯ ಫೈಲ್ ಅನ್ನ ತೆಗೆದುಕೊಂಡು ಬಂದು ಕೊಡ್ತಾನೆ. ಅಷ್ಟಕ್ಕೂ ಪುರುಷೋತ್ತಮ್ ತನಗೆ ಹುಡುಕೋದಕ್ಕೆ ಹೇಳ್ತಿರುವ ಆ ಹುಡುಗಿ ಯಾರು ಅಂತ ಫೈಲ್ ಅನ್ನ ಓಪನ್ ಮಾಡಿ ನೋಡಿದಾಗ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಕಾರ್ತಿಕ ಅಂತ ಗೊತ್ತಾಗುತ್ತೆ. ಈಗ ನಂದಕುಮಾರ್ ರಾಜ್ಕುಮಾರ್ಗೆ ಆ ಹುಡುಗಿಯ ಬಗ್ಗೆ ನಿನ್ನ ಬಳಿ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಅಂತ ಕೇಳ್ತಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರಾಜ್ಕುಮಾರ್ಗೆ ಮಾತ್ರ ಕಾರ್ತಿಕಳ ಬಗ್ಗೆ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರೋದಿಲ್ಲ. ನಂತರದ ಸೀನ್ನಲ್ಲಿ ದೇವರ ಮಾಲೆ ಹಾಕಿರುವ ಸೇತು ಎಂಬ ವ್ಯಕ್ತಿಯನ್ನ ನೋಡ್ತೀವಿ. ಈ ಸೇತುನನ್ನ ಕೂಡ ಒಬ್ಬ ಎಂಎಲ್ಎ ಕರೆದು ಅವನ ಕೈಗೆ ಕಾರ್ತಿಕಳ ಫೈಲ್ ಅನ್ನ ಕೊಡ್ತಾನೆ. ಸೇತು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ಈ ಹುಡುಗಿ ಏನಾದ್ಲು ಎಲ್ಲಿಗೆ ಹೋದ್ಲು ಅಂತ ಪತ್ತೆ ಮಾಡು. ಈ ಕಾರ್ತಿಕ ಏನಾದ್ಲು ಅಂತ ಪತ್ತೆ ಮಾಡಿದ್ರೆ ಪುರುಷೋತ್ತಮ್ ಬಗ್ಗೆ ಕೂಡ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಹೀಗೆ ಸೈಮಲ್ಟೇನಿಯಸ್ ಆಗಿ ನಂದಕುಮಾರ್ ಹಾಗೂ ಸೇತು ಇಬ್ಬರ ಟೀಮ್ ಕೂಡ ಮಿಸ್ಸಿಂಗ್ ಆಗಿರುವ ಕಾರ್ತಿಕಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈಗ ನಂದಕುಮಾರ್ನ ಟೀಮ್ ಕಾರ್ತಿಕ ಈ ಮುಂಚೆ ವಾಸ ಮಾಡ್ತಿದ್ದ ಮನೆಯ ಬಳಿ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಬರ್ತಾರೆ. ಹೋಗಿ ಮನೆಯ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ್ರೆ ಆ ಮನೆಯ ಒಳಗಡೆ ಬೇರೊಂದು ಫ್ಯಾಮಿಲಿ ವಾಸ ಮಾಡ್ತಿರುತ್ತೆ. ಆ ವ್ಯಕ್ತಿ ನೋಡಿದ್ರೆ ನೀವು ಕೇಳ್ತಿರುವ ಕಾರ್ತಿಕ ಯಾರು ಅಂತಾನೆ ಗೊತ್ತಿಲ್ಲ. ಅಷ್ಟಕ್ಕೂ ಈ ಮನೆ ನಂದೇನೆ, ಹಲವು ವರ್ಷಗಳಿಂದ ನಾವೆಲ್ಲ ಇಲ್ಲೇನೆ ವಾಸ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಬೈಕ್ ನಲ್ಲಿ ಬಂದ ಇಬ್ಬರು ಹುಡುಗರು ನಂದಕುಮಾರ್ನ ಕೈಯಲ್ಲಿದ್ದ ಮೊಬೈಲ್ ಅನ್ನ ಕಿತ್ಕೊಂಡು ಎಸ್ಕೇಪ್ ಆಗಿ ಬಿಡ್ತಾರೆ. ತಕ್ಷಣ ರಾಜ್ಕುಮಾರ್ ಹಾಗೂ ಬೇರೆ ಪೊಲೀಸರು ಆ ಹುಡುಗರನ್ನ ಹಿಡಿಯೋದಕ್ಕೆ ಅಂತ ಆಟೋದಲ್ಲಿ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರಾಜ್ಕುಮಾರ್ ಮೊಬೈಲ್ ಕದ್ದಿದ್ದ ಆ ಹುಡುಗರನ್ನ ಹಿಡಿತಾನೆ ಅಂದುಕೊಂಡ್ರೆ ಸೀದಾ ಮನೆಗೆ ಬಂದ ಆತ ತನ್ನ ಹೆಂಡತಿಯನ್ನ ಎತ್ತಿಕೊಳ್ತಾನೆ. ಅಷ್ಟಕ್ಕೂ ವಿಷಯವೇನೆಂದ್ರೆ ರಾಜ್ಕುಮಾರ್ನ ಹೆಂಡತಿ ಪ್ಯಾರಲೈಸ್ ಆಗಿರ್ತಾಳೆ. ತನ್ನ ಹೆಂಡತಿಗೆ ಏನೇ ಆದ್ರೂ ಕೂಡ ತಕ್ಷಣವೇ ಗೊತ್ತಾಗ್ಬೇಕು ಅಂತ ರಾಜ್ಕುಮಾರ್ ಮನೆಯಲ್ಲೆಲ್ಲ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ತನ್ನ ಮೊಬೈಲ್ ನ ಮೂಲಕ ಆಕ್ಸೆಸ್ ಮಾಡ್ತಿರ್ತಾನೆ. ರಾಜ್ಕುಮಾರ್ ತನ್ನ ಹೆಂಡತಿಗೆ ಊಟ, ತಿಂಡಿ, ಮೆಡಿಸಿನ್ ಹಾಗೂ ಸ್ನಾನ ಎಲ್ಲವನ್ನ ಕೂಡ ಮಾಡಿಸ್ತಿರ್ತಾನೆ. ಮತ್ತೊಂದು ಕಡೆ ಸೇತು ಕೂಡ ಪುರುಷೋತ್ತಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕಾರ್ತಿಕ ಈಗ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತಿರ್ತಾನೆ. ಈ ಕಡೆ ನಂದಕುಮಾರ್ ಪುರುಷೋತ್ತಮ್ನ ಮನೆಗೆ ಬಂದಾಗ ನಮಗೆಲ್ಲ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಚಿತ್ರದ ಶುರುವಿನಲ್ಲಿ ಗುರುಪ್ರಸಾದ್ ಎಂಬ ಒಬ್ಬ ಆಕ್ಟರ್ಗೆ ಸೆಲ್ವಾ ಎಂಬ ಒಬ್ಬ ಡೈರೆಕ್ಟರ್ ಸ್ಟೋರಿಯನ್ನ ಹೇಳ್ತಿದ್ದ ಅಲ್ವಾ? ಆ ಡೈರೆಕ್ಟರ್ ಸೆಲ್ವಾನೇ ಪುರುಷೋತ್ತಮ್ನ ಮಗ.
ಈಗ ಶಾಲಿನಿ ಎಂಬ ಒಬ್ಬಳು ಆಫೀಸರ್ ಹೇಳೋದೇನಂದ್ರೆ, ಸರ್ ಮೊದಲಿಗೆ ಆ ಕಾರ್ತಿಕ ಎಂಬ ಹುಡುಗಿಯನ್ನ ನಾವ್ಯಾಕೆ ಹುಡುಕ್ತಿದೀವಿ ಅಂತ ಪತ್ತೆ ಮಾಡಬೇಕು. ಅಷ್ಟಕ್ಕೂ ಪುರುಷೋತ್ತಮ್ ಸರ್ ಯಾಕೆ ಕಾರ್ತಿಕಳನ್ನ ಹುಡುಕೋದಕ್ಕೆ ಹೇಳ್ತಿದ್ದಾರೆ. ಅವರಿಬ್ಬರ ಮಧ್ಯೆ ಇರುವ ಕನೆಕ್ಷನ್ ಏನು ಅಂತ ಗೊತ್ತಾದ್ರೆ ಕಾರ್ತಿಕಳನ್ನ ಹುಡುಕೋದಕ್ಕೆ ಸುಲಭ ಆಗ್ಬಹುದು ಸರ್ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನಂದಕುಮಾರ್ ಹಾಗೂ ಅವನ ಟೀಮ್ ನವರು ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ನನ್ನ ಪಿಕಪ್ ಮಾಡಿಕೊಳ್ಳೋದಕ್ಕೆ ಅಂತ ಅವನ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡ್ದಾಗ್ಲೇ ಇವರಿಗೆಲ್ಲ ಗೊತ್ತಾಗುತ್ತೆ ರಾಜ್ಕುಮಾರ್ನ ಹೆಂಡತಿ ಪ್ಯಾರಲೈಸ್ ಆಗಿ ಬೆಡ್ ರಿಡನ್ ಆಗಿದ್ದಾಳೆ ಅಂತ. ಹಾಗೂ ತನ್ನ ಹೆಂಡತಿಗೆ ಸಹಾಯ ಆಗ್ಲಿ ಅಂತ ರಾಜ್ಕುಮಾರ್ ಮನೆಯಲ್ಲಿ ಒಂದು ನಾಯಿಯನ್ನ ಕೂಡ ಸಾಕಿರ್ತಾನೆ. ಅಷ್ಟಕ್ಕೂ ನಿನ್ನ ಹೆಂಡತಿಗೆ ಏನಾಯ್ತು ಅಂತ ವಿಚಾರಿಸಿದಾಗ ರಾಜ್ಕುಮಾರ್ ಹೇಳೋದೇನೆಂದ್ರೆ, ಸರ್ ಒಂದು ದಿನ ನಾನು ಹಾಗೂ ನನ್ನ ಹೆಂಡತಿ ಬೈಕ್ ನಲ್ಲಿ ಬರ್ತಿದ್ದಾಗ ಒಂದು ಭೀಕರವಾದ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ನಲ್ಲಿ ನನ್ನ ಹೆಂಡತಿಯ ಸ್ಪೈನಲ್ ಕಾರ್ಡ್ ಗೆ ಏಟಾಗಿ ಆಕೆ ಪ್ಯಾರಲೈಸ್ ಆದ್ಲು. ಅಂದಿನಿಂದ ನಾನೇ ನನ್ನ ಹೆಂಡತಿಯನ್ನ ಮಗುವಿನ ತರ ನೋಡಿಕೊಳ್ತಿದ್ದೀನಿ ಸರ್ ಅಂತ ಹೇಳ್ತಾನೆ. ಸರಿ ಅಂತ ಆ ದಿನ ರಾತ್ರಿ ನಂದ ಹಾಗೂ ಅವನ ಟೀಮ್ ನವರು ಈ ಮುಂಚೆ ಕಾರ್ತಿಕ ವಾಸ ಮಾಡ್ತಿದ್ದ ಆ ಮನೆಗೆ ಯಾರಿಗೋ ಗೊತ್ತಾಗದ ಹಾಗೆ ಹೋಗ್ತಾರೆ. ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದಾ ಅಂತ ಚೆಕ್ ಮಾಡ್ತಿದ್ದಾಗ ಒಂದು ಗೋಡೆಯ ಮೇಲೆ ಕಾರ್ತಿಕ ಅಂತ ಹೆಸರು ಬರ್ದಿರೋದನ್ನ ನೋಡ್ತಾರೆ. ಇದರ ಅರ್ಥ ಆ ದಿನ ಮನೆಯಲ್ಲಿದ್ದ ಆ ವ್ಯಕ್ತಿ ನಮ್ಮ ಬಳಿ ಸುಳ್ಳನ್ನ ಹೇಳ್ದ. ಕಾರ್ತಿಕ ಈ ಮುಂಚೆ ಇಲ್ಲೇ ಇದ್ಲು ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಆ ವ್ಯಕ್ತಿಯನ್ನ ಹಿಡಿದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾರೆ. ಹೆದರಿಕೊಂಡ ಆತ ನಿಜ ಹೇಳ್ತಾ, ಸರ್ ಅಷ್ಟಕ್ಕೂ ಈ ಮನೆ ನನ್ನದಲ್ಲ. ಈ ಮನೆಯ ಓನರ್ ಕೊಕ್ಕಿ ಕುಮಾರ್ ಯಾರಾದ್ರೂ ಬಂದು ಈ ಮನೆ ಯಾರ್ದು ಅಂತ ಕೇಳಿದ್ರೆ ನನ್ನದೇ ಅಂತ ಹೇಳೋದಕ್ಕೆ ಹೇಳ್ದ. ಇದೇ ಕಾರಣಕ್ಕೆ ಯಾರೇ ಬಂದು ವಿಚಾರಿಸಿದ್ರು ಕೂಡ ಈ ಮನೆ ನನ್ನದೇ ಅಂತ ಸುಳ್ಳು ಹೇಳ್ತಿದ್ದೀನಿ. ಇಷ್ಟೇ ಸರ್ ಗೊತ್ತಿರೋದು. ನೀವು ಕೇಳ್ತಿರುವ ಆ ಕಾರ್ತಿಕ ಎಂಬ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಕಡೆ ಸೇತು ಕೂಡ ಮತ್ತೊಬ್ಬ ವ್ಯಕ್ತಿಯ ಮನೆಗೆ ಹೋಗಿ ಪುರುಷೋತ್ತಮ್ ಹಾಗೂ ಕಾರ್ತಿಕ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾನೆ. ಆಗ ಒಬ್ಬ ವ್ಯಕ್ತಿ ಹೇಳೋದೇನೆಂದ್ರೆ, ಸರ್ ಪುರುಷೋತ್ತಮ್ಗೆ ಸ್ಟೆಲ್ಲಾ ಎಂಬ ಎರಡನೇ ಹೆಂಡತಿ ಇದ್ಲು. ಆದ್ರೆ ಇತ್ತೀಚೆಗೆ ತಾನೇ ಅನಾರೋಗ್ಯದ ಕಾರಣದಿಂದಾಗಿ ಸ್ಟೆಲ್ಲಾ ಸತ್ತೋದ್ಲು ಅಂತ ಕೇಳ್ಪಟ್ಟೆ. ಸ್ಟೆಲ್ಲಾ ಹಾಗೂ ಪುರುಷೋತ್ತಮ್ಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ ಸರ್ ಅಂತ ಹೇಳ್ತಾನೆ. ಈ ಕಡೆ ನಂದಕುಮಾರ್ ಹಾಗೂ ಅವನ ಟೀಮ್ ಅಮನೆಯ ಓನರ್ ಆಗಿರುವ ಕೊಕ್ಕಿ ಕುಮಾರ್ ನನ್ನ ವಿಚಾರಿಸ್ತಾರೆ. ಅಮನೆಯ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನೆಂದ್ರೆ, ಸರ್ ಅಮನೆಗೆ ನಾನು ಕೂಡ ಓನರ್ ಅಲ್ಲ. ಅಮನೆಯ ನಿಜವಾದ ಓನರ್ ಶೇಖರ್ ಅಂತ. ಆತ ಅಮೆರಿಕದಲ್ಲಿ ವಾಸ ಮಾಡ್ತಿದ್ದಾನೆ. ಅಮನೆಯನ್ನ ನಾನೇ ಮ್ಯಾನೇಜ್ ಮಾಡ್ತಿರುವ ಕಾರಣ ನಾನೇ ಓನರ್ ಅಂತ ಎಲ್ಲರ ಬಳಿ ಕೂಡ ಹೇಳಿಕೊಂಡಿದ್ದೀನಿ. ನೀವು ಕೇಳ್ತಿರುವ ಕಾರ್ತಿಕ ಎಂಬ ಆ ಪ್ರೆಗ್ನೆಂಟ್ ಹುಡುಗಿ ಕೆಲವು ತಿಂಗಳ ಹಿಂದೆ ಬಾಡಿಗೆಗೆ ಅಂತ ಅಮ್ಮನೆಗೆ ಬಂದಿದ್ಲು. ಆದ್ರೆ ಇದಕ್ಕಿದ್ದ ಹಾಗೆ ಒಂದು ದಿನ ಆ ಹುಡುಗಿ ನಿಗೂಢವಾಗಿ ಕಣ್ಮರೆಯಾದ್ಲು. ನಿಮ್ಮ ಹಾಗೇನೆ ಆ ಹುಡುಗಿಯನ್ನ ಕೇಳ್ಕೊಂಡು ತುಂಬಾ ಜನ ಆ ಮನೆಯ ಬಳಿ ಬಂದಿದ್ರು. ಮೋಸ್ಟ್ಲಿ ಎಲ್ಲರೂ ಅವಳ ರಿಲೇಟಿವ್ಸ್ ಇರ್ಬೇಕು. ಆದ್ರೆ ಪ್ರೆಗ್ನೆಂಟ್ ಆಗಿದ್ದ ಆ ಹುಡುಗಿಯನ್ನ ಚೆಕ್ಅಪ್ ಮಾಡೋದಕ್ಕೆ ಅಂತ ಆಗಾಗ ಒಬ್ಬಳು ನರ್ಸ್ ಬರ್ತಿದ್ಲು ಸರ್ ಅಂತ ಹೇಳ್ತಾನೆ. ತಾವು ಹುಡುಕ್ತಿರುವ ಕಾರ್ತಿಕ ಎಂಬ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ಲ ಅಂತ ನಂದ ಹಾಗೂ ಅವನ ಟೀಮ್ ನವರಿಗೆ ಶಾಕ್ ಆಗುತ್ತೆ. ಈಗ ವಾಪಸ್ ಬರುವಾಗ ನಂದಕುಮಾರ್ ಶಾಲಿನಿ ಹಾಗೂ ರಾಜ್ಕುಮಾರ್ಗೆ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ರಾಜ್ಕುಮಾರ್, ಪುರುಷೋತ್ತಮ್ ಆ ದಿನ ನನಗೆ ಕಾಲ್ ಮಾಡಿದಾಗ ಆ ಹುಡುಗಿ ನನ್ನ ಎರಡನೇ ಹೆಂಡತಿಯ ಮಗಳು ಅಂತ ಹೇಳಿದ್ದ. ಆದ್ರೆ ಪುರುಷೋತ್ತಮ್ಗೆ ಬಹುಶಃ ತನ್ನ ಎರಡನೇ ಹೆಂಡತಿಯ ಮಗಳು ಪ್ರೆಗ್ನೆಂಟ್ ಆಗಿದ್ಲು ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಆದಷ್ಟು ಬೇಗ ಪುರುಷೋತ್ತಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ತನ್ನ ಹೆಂಡತಿ ಬೆಡ್ ನಿಂದ ಕೆಳಗಡೆ ಬಿದ್ದಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಜ್ಕುಮಾರ್ ಮನೆಗೆ ಓಡಿ ಬರ್ತಾನೆ. ಈಗ ಪ್ರೆಗ್ನೆಂಟ್ ಆಗಿದ್ದ ಕಾರ್ತಿಕಳನ್ನ ಪತ್ತೆ ಮಾಡೋದಕ್ಕೆ ಶಾಲಿನಿ ಹಾಗೂ ನಂದಕುಮಾರ್ ಒಂದು ಐಡಿಯಾ ಮಾಡ್ತಾರೆ. ಸಿಟಿಯ ಎಲ್ಲ ಹಾಸ್ಪಿಟಲ್ ಗಳಿಗೂ ಹೋಗಿ ಕಾರ್ತಿಕಳ ಫೋಟೋ ತೋರಿಸಿ ಎನ್ಕ್ವೈರಿ ಮಾಡ್ತಾರೆ. ಆಗ ಒಬ್ಬಳು ನರ್ಸ್ ನಿಂದ ಗೊತ್ತಾಗುತ್ತೆ ಕಾರ್ತಿಕ ಇದೇ ಹಾಸ್ಪಿಟಲ್ ಗೆ ಬಂದು ಡಾಕ್ಟರ್ ಚಂದ್ರಿಕಾಳನ್ನ ಆಗಾಗ ಕನ್ಸಲ್ಟ್ ಮಾಡ್ತಿದ್ಲು ಅಂತ. ತಕ್ಷಣ ಶಾಲಿನಿ, ನಂದ ಹಾಗೂ ರಾಜ್ಕುಮಾರ್ ಡಾಕ್ಟರ್ ಚಂದ್ರಿಕಾಳ ಮನೆಯ ಬಳಿಗೆ ಹೋಗ್ತಾರೆ. ಎಷ್ಟೇ ಹೊತ್ತಾದ್ರೂ ಕೂಡ ಡಾಕ್ಟರ್ ಚಂದ್ರಿಕಾ ಡೋರ್ ಅನ್ನ ಓಪನ್ ಮಾಡೋದಿಲ್ಲ. ಅನುಮಾನ ಬಂದು ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಚಂದ್ರಿಕಾ ನೇಣು ಹಾಕಿಕೊಂಡು ಸತ್ತೋಗಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಒಂದು ದಿನ ತನ್ನ ಗಂಡನಿಗೆ ಆಕ್ಸಿಡೆಂಟ್ ಆದ ಕಾರಣ ಕಾರ್ತಿಕ ತನ್ನ ಗಂಡನನ್ನ ಕರೆದುಕೊಂಡು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾಳೆ. ಆಕ್ಸಿಡೆಂಟ್ ನಲ್ಲಿ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಕಾರ್ತಿಕಳ ಗಂಡ ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ಇರ್ತಾನೆ. ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ಕಾಪಾಡಿ ಅಂತ ಬೇಡಿಕೊಳ್ಳೋದಕ್ಕೆ ಡಾಕ್ಟರ್ ಚಂದ್ರಿಕಾಳ ಕ್ಯಾಬಿನ್ ಒಳಗಡೆ ಹೋಗ್ತಾಳೆ. ಆ ಸಮಯದಲ್ಲಿ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಆಕ್ಟರ್ ಗುರುಪ್ರಸಾದ್ ಹಾಗೂ ಅವನ ಹೆಂಡತಿ ಕ್ಯಾಬಿನ್ ಒಳಗಡೆ ಕೂತಿರ್ತಾರೆ. ಡಾಕ್ಟರ್ ಚಂದ್ರಿಕಾ ಕಾರ್ತಿಕಳನ್ನ ಹೊರಗಡೆ ಕರೆದುಕೊಂಡು ಬಂದು ಸಮಾಧಾನ ಮಾಡ್ತಾಳೆ. ಆದ್ರೆ ಮುಂದುವರೆದು ಕಾರ್ತಿಕ, ನಿನ್ನ ಗಂಡನ ತಲೆಗೆ ತುಂಬಾನೇ ಪೆಟ್ಟಾಗಿರುವ ಕಾರಣ ಆತ ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿದ್ದಾನೆ. ಆದಷ್ಟು ಬೇಗ 25 ಲಕ್ಷ ರೂಪಾಯಿ ದುಡ್ಡನ್ನ ಅರೇಂಜ್ ಮಾಡು. ಬೇಗ ನಿನ್ನ ಗಂಡನಿಗೆ ಸರ್ಜರಿ ಮಾಡ್ಲಿಲ್ಲ ಅಂದ್ರೆ ಆತ ಬದುಕೋದಿಲ್ಲ ಅಂತ ಹೇಳ್ತಾಳೆ.
ಅಷ್ಟರಲ್ಲೇ ಒಳಗಡೆ ಕೂತಿದ್ದ ಗುರುಪ್ರಸಾದ್ ಚಂದ್ರಿಕಾಳನ್ನ ಒಳಗಡೆ ಕರೀತಾನೆ. ಮೇಡಮ್, ನಾವೊಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ? ಈಗ ತಾನೇ ಒಳಗಡೆ ಬಂದಿದ್ದ ಆ ಹುಡುಗಿಯ ಜೊತೆ ಮಾತಾಡಿ ಮೋಸ್ಟ್ಲಿ ಆಕೆ ಒಪ್ಪಿಕೊಳ್ಬಹುದು ಅಂತ ಹೇಳ್ತಾನೆ. ಸರಿ ಅಂತ ಹೊರಗಡೆ ಬಂದ ಚಂದ್ರಿಕಾ ಕಾರ್ತಿಕಾಗೆ ಸಮಾಧಾನ ಮಾಡ್ತಾ ಹೀಗೆ ಹೇಳ್ತಾಳೆ. ಚಂದ್ರಿಕಾ, ಈಗ ತಾನೇ ಒಳಗಡೆ ಬಂದಾಗ ಗುರುಪ್ರಸಾದ್ ಎಂಬ ಒಬ್ಬ ಆಕ್ಟರ್ ನನ್ನ ನೋಡ್ದೆ ಅಲ್ವಾ? ನಿನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ನಿನ್ನ ಗಂಡನ ಟ್ರೀಟ್ಮೆಂಟ್ಗೆ ಎಷ್ಟೇ ಖರ್ಚಾದ್ರೂ ನಾವೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದಕ್ಕೆ ಬದಲಾಗಿ ನೀನು ಅವರಿಗೆ ಒಂದೇ ಒಂದು ಹೆಲ್ಪ್ ಅನ್ನ ಮಾಡ್ಬೇಕು. ಗುರುಪ್ರಸಾದ್ ಹಾಗೂ ಅವರ ಹೆಂಡತಿಗೆ ಮದುವೆಯಾಗಿ 10 ವರ್ಷಗಳು ಕಳೆದ್ರೂ ಕೂಡ ಮಕ್ಕಳಾಗಿಲ್ಲ. ನೀನು ಗುರುಪ್ರಸಾದ್ ಅವರ ಮಗುವಿಗೆ ಸೆರೋಗಸಿ ಮದರ್ ಆದ್ರೆ ನಿನ್ನ ಗಂಡನ ಟ್ರೀಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಅವರೇ ನೋಡಿಕೊಳ್ತಾರೆ. ಅಷ್ಟು ಮಾತ್ರವಲ್ಲದೆ ನಿನಗೂ ಕೂಡ ಸಾಕಷ್ಟು ದುಡ್ಡನ್ನ ಕೊಡ್ತಾರೆ ಅಂತ ಹೇಳ್ತಾಳೆ. ಮೊದಲಿಗೆ ಕಾರ್ತಿಕಾ ನಾನ್ ಹೇಗೆ ಅವರ ಮಗುವಿಗೆ ತಾಯಿಯಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾಳೆ. ಆದ್ರೆ ತನ್ನ ಗಂಡನನ್ನ ಉಳಿಸಿಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಪಿಕೊಳ್ತಾಳೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗೋದೇನೆಂದ್ರೆ ಕಾರ್ತಿಕಾ ಹಾಗೂ ಅವಳ ಗಂಡ ಇಬ್ಬರು ಕೂಡ ಅನಾಥರು. ಪ್ರೀತಿಸಿ ಮದುವೆಯಾಗಿದ್ದ ಇವರಿಬ್ಬರಿಗೆ ತಮ್ಮ ಸ್ವಂತದವರು ಅಂತ ಯಾರು ಕೂಡ ಇರೋದೇ ಇಲ್ಲ. ಇದೇ ಕಾರಣಕ್ಕೆ ಕಾರ್ತಿಕಾ ಯಾರ ಬಳಿ ಕೂಡ ಸಹಾಯ ಕೇಳೋದಕ್ಕೆ ಸಾಧ್ಯವಾಗದೆ ಸರಿ ಅಂತ ಒಪ್ಪಿಕೊಳ್ತಾಳೆ. ಹೀಗೆ ಕಾರ್ತಿಕಾ ಸೆರೋಗಸಿಗೆ ಒಪ್ಪಿಕೊಂಡ ನಂತರ ಡಾಕ್ಟರ್ ಚಂದ್ರಿಕಾ ಹಾಗೂ ಗುರುಪ್ರಸಾದ್ ಈಕೆಯನ್ನ ಮತ್ತೊಂದು ಮನೆಗೆ ಶಿಫ್ಟ್ ಮಾಡ್ತಾರೆ. ಈಕೆಗೆ ತನ್ನ ಗಂಡನನ್ನ ಕೂಡ ಮೀಟ್ ಆಗೋದಕ್ಕೆ ಚಾನ್ಸ್ ಕೊಡದೆ ಆಗಾಗ ಒಬ್ಬಳು ನರ್ಸ್ ಬಂದು ಚೆಕಪ್ ಮಾಡಿಕೊಂಡು ಹೋಗ್ತಿರ್ತಾಳೆ. ಒಂದು ದಿನ ಕಾರ್ತಿಕಾ ತನ್ನ ಗಂಡನನ್ನ ನೋಡ್ಲೇಬೇಕು ಅಂತ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಚಂದ್ರಿಕಾಳನ್ನ ಮೀಟ್ ಮಾಡ್ತಾಳೆ. ಆದ್ರೆ ಆ ಡಾಕ್ಟರ್ ಚಂದ್ರಿಕಾ ನೋಡಿದ್ರೆ ಕೋಪದಲ್ಲಿ, ಕಾರ್ತಿಕಾ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಪದೇ ಪದೇ ಈ ಆಸ್ಪತ್ರೆಗೆ ಬರ್ಬೇಡ ಅಂತ. ನೀನು ಗುರುಪ್ರಸಾದ್ ಅವರ ಮಗುವಿಗೆ ಸೆರೋಗಸಿ ಮದರ್ ಆಗ್ತಿದೆ ಅಂತ ಗೊತ್ತಾದ್ರೆ ಎಲ್ಲ ಕಡೆ ವೈರಲ್ ಆಗುತ್ತೆ. ಇದರಿಂದಾಗಿ ಸೊಸೈಟಿಯಲ್ಲಿ ಅವರ ಮರ್ಯಾದೆ ಹಾಳಾಗುತ್ತೆ. ನಿನಗೆ ಡೆಲಿವರಿಯಾಗಿ ಮಗುವನ್ನ ಗುರುಪ್ರಸಾದ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ ನಂತರವೇ ನಿನ್ನ ಗಂಡನನ್ನ ತೋರಿಸ್ತೀವಿ ಅಂತ ಹೇಳಿಬಿಡುತ್ತಾಳೆ. ಹೀಗೆ ದಿನಗಳು ಕಳೆದಂತೆ ಕಾರ್ತಿಕಾ ತನ್ನ ಗಂಡನನ್ನ ನೋಡೋದಕ್ಕೆ ಸಾಧ್ಯವಾಗದೆ ಒದ್ದಾಡೋದಕ್ಕೆ ಶುರು ಮಾಡ್ತಾಳೆ. ಇದಾಗಿ ಕೆಲವು ತಿಂಗಳ ನಂತರ ಡಾಕ್ಟರ್ ಚಂದ್ರಿಕಾ ಕಾರ್ತಿಕಾಳನ್ನ ತನ್ನ ಹಾಸ್ಪಿಟಲ್ಗೆ ಕರೆದು ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಕಾರ್ತಿಕಾ ಗುರುಪ್ರಸಾದ್ ಹಾಗೂ ಅವರ ಹೆಂಡತಿಯ ಮಧ್ಯ ದೊಡ್ಡ ಜಗಳಾಗಿ ಅವರಿಬ್ಬರು ಬೇರೆ ಬೇರೆ ಆಗಿದ್ದಾರೆ. ಚಂದ್ರಿಕಾಳ ಮಾತನ್ನ ಕೇಳಿದ ಕಾರ್ತಿಕಾಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಮೇಡಮ್, ಏನ್ ಹೇಳ್ತಿದ್ದೀರಾ? ಹಾಗಾದ್ರೆ ನನ್ನ ಹೊಟ್ಟೆಯಲ್ಲಿರುವ ಮಗುವಿನ ಕಥೆ ಏನು ಅಂತ ಕೇಳ್ತಾಳೆ. ಅದಕ್ಕೆ ಚಂದ್ರಿಕಾ ಹೇಳ್ತಾಳೆ, ಕಾರ್ತಿಕಾ ನಾನು ಇದರ ಬಗ್ಗೆನೆ ವಿಚಾರಿಸ್ದೆ. ಗುರುಪ್ರಸಾದ್ ನೋಡಿದ್ರೆ ನನ್ನ ಹೆಂಡತಿನೇ ನನ್ನ ಜೊತೆ ಇಲ್ಲ, ಆ ಮಗುವನ್ನ ತೆಗೆದುಕೊಂಡು ನಾನೇನ್ ಮಾಡ್ಲಿ ಅಂತ ಹೇಳಿಬಿಟ್ರು. ಈಕೆ ಮಾತುಗಳನ್ನ ಕೇಳಿದ ಕಾರ್ತಿಕಾಳ ಪಿತ್ತ ನೆತ್ತಿಗೇರುತ್ತೆ. ನನ್ನ ಗಂಡ ಈಗ ಎಲ್ಲಿದ್ದಾನೆ? ನಾನು ತಕ್ಷಣ ನನ್ನ ಗಂಡನನ್ನ ನೋಡ್ಬೇಕು. ಈಗಲೇ ನನ್ನ ಗಂಡನನ್ನ ತೋರಿಸ್ತಿಲ್ಲ ಅಂದ್ರೆ ನಾನು ಮೀಡಿಯಾದ ಮುಂದೆ ಹೋಗಿ ಎಲ್ಲವನ್ನ ಹೇಳಿಬಿಡ್ತೀನಿ ಅಂತ ಹೆದರಿಸ್ತಾಳೆ. ಅದಕ್ಕೆ ಟೆನ್ಷನ್ ಆದ ಚಂದ್ರಿಕಾ, ಕಾರ್ತಿಕಾ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡ. ಈ ದಿನ ಸಾಯಂಕಾಲ ನಮ್ಮ ಹಾಸ್ಪಿಟಲ್ ಬಳಿ ಇರುವ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡ್ತಿರೋ. ನಾನು ನಿನ್ನನ್ನ ಕರೆದುಕೊಂಡು ಹೋಗಿ ನಿನ್ನ ಗಂಡನನ್ನ ತೋರಿಸ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಕಾರ್ತಿಕಾ ಅಳುತ್ತಾ ಹೊರಗಡೆ ಬರ್ತಿದ್ದಾಗ ಈಕೆಯನ್ನ ಟ್ರೀಟ್ ಮಾಡ್ತಿದ್ದ ಒಬ್ಬಳು ನರ್ಸ್ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಕಾರ್ತಿಕಾ, ಚಂದ್ರಿಕಾ ಮೇಡಮ್ ನಿನ್ನ ಬಳಿ ಎಲ್ಲವನ್ನೂ ಹೇಳಿಲ್ಲ. ಅಸಲಿಗೆ ನಡೆದದ್ದೇನು ಅಂದ್ರೆ ಗುರುಪ್ರಸಾದ್ ಇಷ್ಟು ವರ್ಷ ತನ್ನ ಹೆಂಡತಿಗೆನೆ ಮಗುವಾಗ್ತಿಲ್ಲ ಅಂತ ಎಲ್ಲ ಕಡೆ ಹೇಳ್ಕೊಂಡು ಆಕೆಯನ್ನ ಕೂಡ ನಂಬಿಸಿದ್ದ. ಆದ್ರೆ ಇತ್ತೀಚೆಗೆ ತಾನೆ ಆಕೆಗೆ ಗೊತ್ತಾಗಿತ್ತು ತನ್ನ ಗಂಡನಿಗಿರುವ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ನಿಂದ ಅವನಿಗೆ ಮಕ್ಕಳಾಗುವ ಶಕ್ತಿ ಇಲ್ಲ ಅಂತ. ಅದೇ ಕಾರಣಕ್ಕೆ ಗುರುಪ್ರಸಾದ್ ಬೇರೊಬ್ಬ ವ್ಯಕ್ತಿಯ ಸ್ಪರ್ಮ್ ಅನ್ನ ಕಲೆಕ್ಟ್ ಮಾಡಿಕೊಂಡು ನಿನಗೆ IVF ಮಾಡಿಸಿದ್ದಾನೆ. ಡಾಕ್ಟರ್ ಚಂದ್ರಿಕಾ ಕೂಡ ಎಲ್ಲರಿಂದಲೂ ಈ ವಿಷಯವನ್ನ ಮುಚ್ಚಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಗುರುಪ್ರಸಾದ್ನ ಹೆಂಡತಿ ಅವನ ಜೊತೆ ಜಗಳ ಮಾಡ್ಕೊಂಡು ಡಿವೋರ್ಸ್ ಕೊಟ್ಟು ಹೊರಟು ಹೋಗಿದ್ದಾಳೆ. ಇಬ್ಬರು ಬೇರೆಯಾಗಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಡಾಕ್ಟರ್ ಚಂದ್ರಿಕಾ ಗುರುಪ್ರಸಾದ್ಗೆ ಕಾಲ್ ಮಾಡಿದ್ರು. ಗುರುಪ್ರಸಾದ್ ನೋಡಿದ್ರೆ ಕಾರ್ತಿಕಾಳ ಹೊಟ್ಟೆಯಲ್ಲಿ ಬೆಳಿತಿರುವ ಮಗು ನನಗೆ ಬೇಡ, ನೀನೆ ಆ ಹುಡುಗಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಮ್ಯಾನೇಜ್ ಮಾಡುವಂತ ಹೇಳಿಬಿಟ್ಟ. ನಡೆದದ್ದೆಲ್ಲ ಗೊತ್ತಾಗ್ತಿದ್ದ ಹಾಗೆ ಕಾರ್ತಿಕಾಗೆ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಒಳಗಡೆ ಹೋಗಿ ಗಲಾಟೆ ಮಾಡಿದಾಗ ಚಂದ್ರಿಕಾ ಕಾರ್ತಿಕಾಗೆ ಬಸ್ ಸ್ಟಾಪ್ ಬಳಿ ವೇಟ್ ಮಾಡೋದಕ್ಕೆ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಕಾರ್ ನಲ್ಲಿ ಅಲ್ಲಿಗೆ ಬಂದ ಚಂದ್ರಿಕಾ ಕಾರ್ತಿಕಾಳನ್ನ ಪಿಕಪ್ ಮಾಡ್ಕೊಂಡು ಹೋಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಕಾರ್ತಿಕಾಳನ್ನ ಟ್ರೀಟ್ ಮಾಡ್ತಿದ್ದ ನರ್ಸ್ ಎಲ್ಲವನ್ನ ಕೂಡ ನಂದಾಗೆ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ನಂದಕುಮಾರ್ ಯಾರಿಗೋ ಗೊತ್ತಾಗದ ಹಾಗೆ ಚಂದ್ರಿಕಾಳ ಮನೆ ಒಳಗಡೆ ಹೋಗಿ ಒಂದು ಫೈಲ್ ಅನ್ನ ತರ್ತಾನೆ. ಮತ್ತೊಂದು ಕಡೆ ಸೇತು ರಾಜ್ಕುಮಾರ್ಗೆ ಪದೇ ಪದೇ ಕಾಲ್ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ನಂದ ಗುರುಪ್ರಸಾದ್ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದ ಒಬ್ಬ ವ್ಯಕ್ತಿಯನ್ನ ಎನ್ಕ್ವೈರಿ ಮಾಡ್ತಾನೆ. ಈಗ ಆ ವ್ಯಕ್ತಿ ಆ ದಿನ ಚಂದ್ರಿಕಾ ಕಾರ್ತಿಕಾಳನ್ನ ಕರೆದುಕೊಂಡು ಮನೆಗೆ ಬಂದಾಗ ನಡೆದದ್ದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಡಾಕ್ಟರ್ ಚಂದ್ರಿಕಾ ನಿನ್ನ ಗಂಡನನ್ನ ತೋರಿಸ್ತೀನಿ ಅಂತ ಕಾರ್ತಿಕಾಳನ್ನ ಕರೆದುಕೊಂಡು ಗುರುಪ್ರಸಾದ್ನ ಮನೆಗೆ ಬಂದಿರ್ತಾಳೆ.
ಕಾರ್ತಿಕ, ನಿನಗೆ ಮಗು ಡೆಲಿವರಿ ಆಗೋದಕ್ಕೆ ಇನ್ನೇನೋ 2-3 ತಿಂಗಳು ಬಾಕಿ ಇದೆ. ಈ ವಿಷಯವನ್ನ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗ್ಬೇಡ. ನೀನು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಕೋಪಗೊಂಡ ಕಾರ್ತಿಕ ತಕ್ಷಣ ನನ್ನ ಗಂಡನನ್ನ ತೋರಿಸ್ತಿಲ್ಲ ಅಂದ್ರೆ ನಾನು ಮೀಡಿಯಾಗೆ ಹೋಗಿ ನಡೆದದ್ದನ್ನೆಲ್ಲ ಹೇಳಿಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾಳೆ. ಈಕೆಯ ಮಾತುಗಳನ್ನ ಕೇಳಿ ಒಂದೇ ಸಾರಿ ಕೋಪಗೊಂಡ ಗುರುಪ್ರಸಾದ್ ಆಕೆಯ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ನಂತರ ಕೆಳಗಡೆ ಬಿದ್ದಿದ್ದ ಕಾರ್ತಿಕಳ ಕುತ್ತಿಗೆ ಮೇಲೆ ತನ್ನ ಕಾಲನ್ನ ಇಟ್ಟು ಸಾಯಿಸೇ ಬಿಡ್ತಾನೆ. ಕಾರ್ತಿಕ ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲೇ ಇದ್ದ ಡಾಕ್ಟರ್ ಚಂದ್ರಿಕಾ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಸರ್, ಏನ್ ಮಾಡಿದ್ರಿ? ಮಾತಾಡಿ ಅಂತ ಕರೆದುಕೊಂಡು ಬಂದ್ರೆ ಆಕೆಯನ್ನ ಸಾಯಿಸೇ ಬಿಟ್ರಲ್ಲ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಾವಿಬ್ರು ಜೀವನ ಪರ್ಯಂತ ಜೈಲಿಗೆ ಹೋಗೋದು ಕನ್ಫರ್ಮ್. ಸರ್, ಹೇಗಾದ್ರೂ ಮಾಡಿ ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ಈ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಸಿ ಅಂತ ಹೇಳ್ತಾಳೆ. ಈಗೇನ್ ಮಾಡುದು ಅಂತ ಯೋಚನೆ ಮಾಡಿದಾಗ ಗುರುಪ್ರಸಾದ್ಗೆ SP ಆಗಿರುವ ಪುರುಷೋತ್ತಮ್ ನೆನಪಾಗ್ತಾನೆ. ಮೊದಲಿಗೆ ನಿಜವಾಗಿಯೂ ನಡೆದದ್ದೇನು ಅಂತ ಎಕ್ಸ್ಪ್ಲೇನ್ ಮಾಡದೆ, ಸರ್, ನಿಮ್ಮ ಮಗ ಡೈರೆಕ್ಟರ್ ಅಂತ ಕೇಳ್ಪಟ್ಟೆ. ಈ ಹಿಂದೆ ನೀವೇ ನಿಮ್ಮ ಮಗನ ಡೈರೆಕ್ಷನ್ಗೆ ನನ್ನ ಕಾಲ್ ಶೀಟ್ ಸಿಗುತ್ತಾ ಅಂತ ಅಸಿಸ್ಟೆಂಟ್ ಬಳಿ ಕೇಳಿದ್ರಿ ಅಂತ ಗೊತ್ತಾಯ್ತು. ಸರ್, ನಾನು ನಿಮ್ಮ ಮಗನಿಗೆ ಚಾನ್ಸ್ ಕೊಡೋದಕ್ಕೆ ರೆಡಿ ಇದ್ದೀನಿ. ನಾಳೆನೆ ನಿಮ್ಮ ಮಗನಿಗೆ ಬಂದು ಸ್ಟೋರಿ ನೆರೇಟ್ ಮಾಡೋದಕ್ಕೆ ಹೇಳಿ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕು. ಸರ್, ನಮ್ಮ ಮನೆಯಲ್ಲಿ ಒಬ್ಬಳು ಮನೆ ಕೆಲಸದಾಕೆ ಒಡವೆಯನ್ನ ಕದ್ದು ಎಸ್ಕೇಪ್ ಆಗ್ತಿದ್ದಾಗ ಸಿಕ್ಕಿ ಹಾಕಿಕೊಂಡ್ಲು. ಕೋಪದಲ್ಲಿ ನಾನು ಆಕೆಯನ್ನ ಹಿಂದಕ್ಕೆ ತಳ್ದೆ ಅಷ್ಟೇ. ನೋಡಿದ್ರೆ ಆ ಮನೆ ಕೆಲಸದಾಕೆ ಕೆಳಗಡೆ ಬಿದ್ದು ಸತ್ತು ಹೋಗಿದ್ದಾಳೆ. ಹೇಗಾದ್ರೂ ಮಾಡಿ ಆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಸಿ ಈ ಕೇಸನ್ನ ಮುಚ್ಚಿ ಹಾಕಿ ಅಂತ ಹೇಳ್ತೇನೆ. ಆಗಲೇ ಪುರುಷೋತ್ತಮ್ ಮತ್ತೊಂದು ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡು ಡಿಪಾರ್ಟ್ಮೆಂಟ್ ನಲ್ಲಿ ಎನ್ಕ್ವೈರಿ ಎದುರಿಸ್ತಿರ್ತಾನೆ. ಈಗ ತನ್ನ ಮಗ ಡೈರೆಕ್ಟರ್ ಆಗ್ತಾನೆ ಅನ್ನೋ ಆಸೆಗೆ ಗುರುಪ್ರಸಾದ್ ಕೊಲೆ ಮಾಡಿದ ಕಾರ್ತಿಕಳ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಸೋದಕ್ಕೆ ಒಪ್ಪಿಕೊಳ್ತಾನೆ. ತನಗೆ ಪರಿಚಯವಿದ್ದ 4 ಜನ ರೌಡಿ ಶೀಟರ್ ಗಳನ್ನ ಗುರುಪ್ರಸಾದ್ ನ ಮನೆಗೆ ಕಳುಹಿಸಿಕೊಡ್ತಾನೆ. ಆ ದಿನ ರಾತ್ರಿನೇ ಎಲ್ಲರೂ ಮಲಗಿಕೊಂಡ ನಂತರ ಆ 4 ಜನ ರೌಡಿಗಳು ಕಾರ್ತಿಕಳ ಡೆಡ್ ಬಾಡಿಯನ್ನ ಕಾರಿನಲ್ಲಿ ಹಾಕೊಂಡು ಎಲ್ಲಿಗೋ ಹೋಗಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಆ ಮನೆ ಕೆಲಸದಾತ, ಸರ್, ಇಷ್ಟೇ ಆ ದಿನ ನಡೆದದ್ದು. ಆ 4 ಜನ ಕಾರ್ತಿಕಳ ಡೆಡ್ ಬಾಡಿಯನ್ನ ಏನ್ ಮಾಡಿದ್ರೋ ಗೊತ್ತಿಲ್ಲ ಸರ್ ಅಂತ ಹೇಳ್ತೇನೆ. ತಕ್ಷಣ ನಂದಕುಮಾರ್ ಕಾರ್ತಿಕಳ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿದ್ದ 4ರಲ್ಲಿ ಒಬ್ಬನನ್ನ ಹಿಡಿತಾನೆ. ಆ ರೌಡಿ ಶೀಟರ್ ಹೇಳೋದನಂದ್ರೆ, ಸರ್, ಪುರುಷೋತ್ತಮ್ ಸರ್ ಏನ್ ಹೇಳಿದ್ರು ಅದನ್ನೇ ನಾವು ಮಾಡಿದ್ದು. ಅವರು ಹೇಳಿದ ಹಾಗೇನೆ ಕಾರ್ತಿಕಳ ಡೆಡ್ ಬಾಡಿಯನ್ನ ಒಂದು ಹಳೆಯ ಫ್ಯಾಕ್ಟರಿಗೆ ತೆಗೆದುಕೊಂಡು ಹೋಗಿ ಆಸಿಡ್ ಹಾಕಿ ಸುಟ್ಟು ಹಾಕಿದ್ವಿ ಸರ್ ಅಂತ ಹೇಳ್ತೇನೆ. ಈಗ ಪ್ರೆಸೆಂಟ್ ನಲ್ಲಿ ಆಕ್ಟರ್ ಗುರುಪ್ರಸಾದ್ ನನ್ನ ಯಾರೋ ಶೂಟ್ ಮಾಡಿ ಸಾಯಿಸಿ ಬಿಟ್ರು ಅಂತ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗುತ್ತೆ. ಮತ್ತೊಂದು ಕಡೆ ಆಶ್ಚರ್ಯವೆಂಬಂತೆ ಗುರುಪ್ರಸಾದ್ ನ ಕೊಲೆಯ ಕೇಸ್ ನಲ್ಲಿ ಪೊಲೀಸರು ಪುರುಷೋತ್ತಮ್ನನ್ನೇ ಅರೆಸ್ಟ್ ಮಾಡ್ತಾರೆ. ತನಗೆ ಕಾರ್ತಿಕಳನ್ನ ಹುಡುಕೋದಕ್ಕೆ ಹೇಳಿದ್ದ ಪುರುಷೋತ್ತಮೆ ಅರೆಸ್ಟ್ ಆದ ಅಂತ ಗೊತ್ತಾಗಿ ನಂದಕುಮಾರ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಏನಾಯ್ತು ಅಂತ ಕೇಳಿದಾಗ ಪುರುಷೋತ್ತಮ್ ಹೇಳೋದೇನಂದ್ರೆ, ನಂದಕುಮಾರ್, ನಾನು ಇಂಡಿಯಾಗೆ ಬರ್ತಿರೋದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. 1 ವಾರದ ಹಿಂದೆ ತಾನೆ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ಗೆ ಕಾಲ್ ಮಾಡಿ ನಾನು ಇಂಡಿಯಾಗೆ ಬರ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿದ್ದೆ. ಆದ್ರೆ ಇಲ್ಲಿಗೆ ಬರ್ತಿದ್ದ ಹಾಗೆ ಪೊಲೀಸರು ನೋಡಿದ್ರೆ ನನ್ನನ್ನೇ ಅರೆಸ್ಟ್ ಮಾಡಿದ್ದಾರೆ. ನನಗೆ ನಿಜವಾಗಿಯೂ ಇಲ್ಲೇನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತೇನೆ. ಆತ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ನ ಹೆಸರನ್ನ ಹೇಳ್ತಿದ್ದ ಹಾಗೆ ನಂದಕುಮಾರ್ ಸೀದಾ ರಾಜ್ಕುಮಾರ್ನ ಮನೆಗೆ ಬರ್ತಾನೆ. ಮನೆಯ ಒಳಗಡೆ ಬಂದು ನೋಡಿದ್ರೆ ಆಶ್ಚರ್ಯವೆಂಬಂತೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಖಾಲಿಯಾಗಿರುತ್ತವೆ. ತಕ್ಷಣ ರಾಜ್ಕುಮಾರ್ ತನ್ನ ನಾಯಿಯನ್ನ ಕಟ್ಟಿ ಹಾಕುತ್ತಿದ್ದ ರೂಮ್ಗೆ ಹೋಗಿ ನೋಡಿದ್ರೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ರೂಮ್ ನ ಒಳಗಡೆ ನಾಯಿ ಬೊಗಳ್ತಿರುವ ರೀತಿ ಒಂದು ಸ್ಪೀಕರ್ ಅನ್ನ ಇಡಲಾಗಿರುತ್ತೆ ಹೊರತು ಅಲ್ಯಾವ ನಾಯಿ ಕೂಡ ಇರೋದೇ ಇಲ್ಲ. ಹಾಗೂ ಅಲ್ಲೇ ಇದ್ದ ಕಬೋರ್ಡ್ ನ ಒಳಗಡೆ ಒಬ್ಬ ವ್ಯಕ್ತಿಯ ಕೈಕಾಲನ್ನ ಕಟ್ಟಿ ಹಾಕಿ ಆತ ಕಿರುಚದ ಹಾಗೆ ಬಾಯನ್ನ ಮುಚ್ಚಿರೋದು ಕಾಣಿಸುತ್ತೆ. ಆತ ಯಾರು ಅಂತ ನೋಡ್ತಿರುವಾಗ್ಲೇ ನಂದಕುಮಾರ್ನ ಕಳುವಾಗಿದ್ದ ಫೋನ್ ಕೂಡ ಅಲ್ಲೇ ಇರುತ್ತೆ. ನಂದಕುಮಾರ್ ತಕ್ಷಣ ಆ ವ್ಯಕ್ತಿಯನ್ನ ಬಿಡಿಸಿ ಯಾರ್ ನೀನು ಅಂತ ವಿಚಾರಿಸಿದಾಗ ಚಿತ್ರದಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಇಲ್ಲಿರುವ ಈತನೇ ನಿಜವಾದ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್. ಹಾಗೂ ಈಗ ಅರೆಸ್ಟ್ ಆಗಿರುವ ಪುರುಷೋತ್ತಮ್ ತನ್ನ ಮಗಳನ್ನ ಕಂಡುಹಿಡಿಯೋದಕ್ಕೆ ಅಂತ ರಾಜ್ಕುಮಾರ್ ಬಳಿ ಒಂದು ಫೈಲ್ ಅನ್ನ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದ ಅಲ್ವಾ. ಆ ಫೈಲ್ ಅನ್ನ ಓಪನ್ ಮಾಡಿ ನೋಡ್ತಿದ್ದ ಹಾಗೆ ನಂದಕುಮಾರ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಕೆಲವು ದಿನಗಳ ಹಿಂದೆ ಶಾಲಿನಿ ಹಾಗೂ ನಂದಕುಮಾರ್ ಈ ಮನೆಗೆ ಬಂದಾಗ ರಾಜ್ಕುಮಾರ್ ಇವಳೆ ನನ್ನ ಹೆಂಡತಿ ಅಂತ ಪ್ಯಾರಲೈಸ್ ಆಗಿದ್ದ ತನ್ನ ಹೆಂಡತಿಯನ್ನ ತೋರಿಸಿದ್ದ ಅಲ್ವಾ. ಆಗ ಬೆಡ್ ನ ಮೇಲೆ ಇದ್ದಿದ್ದು ಪುರುಷೋತ್ತಮ್ನ 2ನೇ ಹೆಂಡತಿಯ ಮಗಳು. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಸೇತು ತಾನು ಇಷ್ಟು ದಿನ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ಅಂತ ಹೇಳಿಕೊಂಡು ಓಡಾಡ್ತಿದ್ದ ಪ್ರಭಾಕರ್ನನ್ನ ಕಂಡುಹಿಡಿತಾನೆ. ಯಾಕಂದ್ರೆ ಇಷ್ಟು ದಿನಗಳಿಂದ ಇವರೆಲ್ಲ ಹುಡುಕ್ತಿರುವ ಆ ಹುಡುಗಿ ಈ ಪ್ರಭಾಕರ್ನ ಬಳಿನೇ ಇದ್ದಾಳೆ ಅಂತ ಸೇತುಗೆ ಗೊತ್ತಾಗಿರುತ್ತೆ. ಮತ್ತೊಂದು ಕಡೆ ನಂದಕುಮಾರ್ಗೆ ಇಷ್ಟು ದಿನ ತಮ್ಮ ಜೊತೆಲಿ ಇದ್ದಿದ್ದು ನಿಜವಾದ ರಾಜ್ಕುಮಾರ್ ಅಲ್ಲ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗಿರುತ್ತೆ. ತಕ್ಷಣ ಅನುಮಾನ ಬಂದು ಆಕ್ಸಿಡೆಂಟ್ ಆಗಿದ್ದ ಕಾರ್ತಿಕಳ ಗಂಡ ಯಾರು ಅಂತ ಚೆಕ್ ಮಾಡಿದಾಗ ಅವನ ಹೆಸರು ಪ್ರಭಾಕರ್ ಅಂತ ಗೊತ್ತಾಗುತ್ತೆ. ಹಾಗೂ ಇಷ್ಟು ದಿನಗಳಿಂದ ಆತ ಒಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಇದ್ದ ಅಂತ ಕೂಡ ಗೊತ್ತಾಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದಲ್ಲಿ ನಿಜವಾಗಿಯೂ ನಡೆದದ್ದೇನು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ.
ಅನಾಥರಾಗಿದ್ದ ಕಾರ್ತಿಕ ಹಾಗೂ ಪ್ರಭಾಕರ್ ಲವ್ ಮ್ಯಾರೇಜ್ ಆದ ನಂತರ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ. ಒಂದು ದಿನ ಪ್ರಭಾಕರ್ ಕೆಲಸಕ್ಕೆ ಹೋಗಿ ಮನೆಗೆ ವಾಪಸ್ ಬರ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಅವನ ತಲೆಗೆ ತುಂಬಾನೇ ಪೆಟ್ಟಾಗಿರುತ್ತೆ. ತಲೆಗೆ ಪೆಟ್ಟಾಗಿದ್ದ ಕಾರಣ ಪ್ರಭಾಕರ್ ಇಮಿಡಿಯೇಟ್ ಆಗಿ ಕೋಮಾಗೆ ಹೊರಟೋಗಿರ್ತಾನೆ. ವಾಪಸ್ ಇವನಿಗೆ ಪ್ರಜ್ಞೆ ಬಂದಾಗ ನೋಡಿದ್ರೆ ಈತ ಒಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ಈತ ಎಷ್ಟೇ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿದ್ದ ಸ್ಟಾಫ್ ಗಳು ಇವನಿಗೆ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ಬಿಡ್ತಿರ್ತಾರೆ. ಹೀಗೆ ಹಲವು ತಿಂಗಳ ನಂತರ ಕೊನೆಗೂ ಪ್ರಭಾಕರ್ ಅಲ್ಲಿದ್ದ ಸ್ಟಾಫ್ ಗಳ ಮೇಲೆ ಅಟ್ಯಾಕ್ ಮಾಡಿ ಆ ಹಾಸ್ಪಿಟಲ್ ನಿಂದ ತಪ್ಪಿಸಿಕೊಂಡು ಹೊರಗಡೆ ಬರ್ತಾನೆ. ತಕ್ಷಣ ತಾನು ಹಾಗೂ ತನ್ನ ಹೆಂಡತಿ ವಾಸ ಮಾಡ್ತಿದ್ದ ಮನೆಯ ಬಳಿ ಹೋಗಿ ವಿಚಾರಿಸ್ತಾನೆ. ನೋಡಿದ್ರೆ ಕಾರ್ತಿಕ ಕೆಲವು ತಿಂಗಳ ಹಿಂದೆ ಮನೆ ಖಾಲಿ ಮಾಡಿಕೊಂಡು ಹೊರಟು ಹೋದ್ಲು ಅಂತ ಹೇಳ್ತಾರೆ. ತನ್ನ ಹೆಂಡತಿಗೆ ಏನಾಯ್ತು ಅಂತ ಟೆನ್ಷನ್ ಆದ ಪ್ರಭಾಕರ್ ಆಕೆ ಫೋಟೋವನ್ನ ತೋರಿಸ್ತಾ ಎಲ್ಲ ಕಡೆ ಎನ್ಕ್ವೈರಿ ಮಾಡ್ತಾನೆ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ತನ್ನ ಹೆಂಡತಿಯ ಫೋಟೋವನ್ನ ತೆಗೆದುಕೊಂಡು ಸ್ಟೇಷನ್ಗೆ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ರೌಡಿ ಶೀಟರ್ ಸೈನ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಪ್ರಭಾಕರ್ನ ಕೈಯಲ್ಲಿದ್ದ ಕಾರ್ತಿಕಳ ಫೋಟೋ ನೋಡ್ತಿದ್ದ ಹಾಗೆ ಟೆನ್ಷನ್ ಆದ ಆ ರೌಡಿ ಶೀಟರ್ ತಕ್ಷಣ ಸ್ಟೇಷನ್ ನಿಂದ ಹೊರಗಡೆ ಬರ್ತಾನೆ. ಪ್ರಭಾಕರ್ಗೆ ಅನುಮಾನ ಬಂದು ತಕ್ಷಣ ಅವನನ್ನ ಹಿಡಿಬೇಕು ಅಂತ ಹೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಆತ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ಅದೇ ಸಮಯಕ್ಕೆ ತರಕಾರಿ ಮಾರುವ ಒಬ್ಬ ವ್ಯಕ್ತಿ ಕಾರ್ತಿಕಳ ಫೋಟೋ ನೋಡಿ ಗುರುತು ಹಿಡಿತಾನೆ. ಈ ಹುಡುಗಿ ಕೆಲವು ತಿಂಗಳ ಹಿಂದೆ ಕೊಕ್ಕಿ ಕುಮಾರ್ನ ಮನೆಯಲ್ಲಿ ಬಾಡಿಗೆಗೆ ವಾಸ ಮಾಡ್ತಿದ್ಲು ಅಂತ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣ ಪ್ರಭಾಕರ್ ಕೊಕ್ಕಿ ಕುಮಾರ್ನ ಮನೆಗೆ ಹೋಗಿ ವಿಚಾರಿಸ್ತಾನೆ. ಆದ್ರೆ ಆಗ ಆ ಮನೆಗೆ ಬಾಡಿಗೆಗೆ ಬಂದಿದ್ದ ವ್ಯಕ್ತಿ ಈ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ, ಈ ಮನೆ ನನ್ನದೇ ಅಂತ ಹೇಳಿಬಿಟ್ಟಿರ್ತಾನೆ. ಈಗ ಪ್ರಭಾಕರ್ಗೆ ಮತ್ತಷ್ಟು ಅನುಮಾನ ಬಂದು ಸ್ಟೇಷನ್ ಬಳಿ ತನ್ನ ಕೈಯಿಂದ ತಪ್ಪಿಸಿಕೊಂಡಿದ್ದ ಆ ವ್ಯಕ್ತಿಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರೌಡಿ ಶೀಟರ್ ಪುರುಷೋತ್ತಮ್ನ ಮಗನನ್ನ ಮೀಟ್ ಮಾಡ್ತಿರೋದನ್ನ ಪ್ರಭಾಕರ್ ಅಬ್ಸರ್ವ್ ಮಾಡ್ತಾನೆ. ಹಾಗಾದ್ರೆ ಪುರುಷೋತ್ತಮೆ ತನ್ನ ಹೆಂಡತಿ ಕಾರ್ತಿಕಾಗೆ ಏನೋ ಮಾಡಿದ್ದಾನೆ ಅಂತ ಪ್ರಭಾಕರ್ಗೆ ಅನುಮಾನ ಶುರುವಾಗುತ್ತೆ. ತಕ್ಷಣ ಪುರುಷೋತ್ತಮ್ ಈಗ ಎಲ್ಲಿದ್ದಾನೆ ಅಂತ ಚೆಕ್ ಮಾಡಿದಾಗ ಆತ ಫಾರಿನ್ ಗೆ ಹೋಗಿ ಸೆಟಲ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಆ ಪುರುಷೋತ್ತಮ್ನ ಎರಡನೇ ಹೆಂಡತಿ ಸ್ಟೆಲ್ಲಾಳ ಮಗಳು ಪವಿತ್ರ ಇಲ್ಲೇ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಇದರರ್ಥ ಇಷ್ಟು ದಿನ ಪ್ರಭಾಕರ್ ಪ್ಯಾರಲೈಸ್ ಆಗಿರುವ ತನ್ನ ಹೆಂಡತಿ ಅಂತ ತೋರಿಸ್ತಿದ್ದ ಆ ಹುಡುಗಿ ಪುರುಷೋತ್ತಮ್ನ ಮಗಳು ಪವಿತ್ರ ಅಂತ ಗೊತ್ತಾಗುತ್ತೆ. ಈಗ ಪುರುಷೋತ್ತಮ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಪ್ರಭಾಕರ್ ಅವನ ಮಗಳು ಪವಿತ್ರಳನ್ನ ಕಿಡ್ನಾಪ್ ಮಾಡಿ ಆಕೆಗೆ ಪ್ಯಾರಲೈಸ್ ಆಗುವ ಇಂಜೆಕ್ಷನ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ತನ್ನ ಮಗಳು ಪವಿತ್ರ ಹಲವು ದಿನಗಳಿಂದ ಕಾಣಿಸ್ತಿಲ್ಲ ಅಂತ ಪುರುಷೋತ್ತಮ್ಗೆ ಟೆನ್ಷನ್ ಆಗುತ್ತೆ. ಆಗಲೇ ಆತ ನಿಜವಾದ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ಗೆ ಕಾಲ್ ಮಾಡಿ ತನ್ನ ಮಗಳು ಪವಿತ್ರಳನ್ನ ಹುಡುಕೋದಕ್ಕೆ ಹೇಳ್ತಾನೆ. ಈ ವಿಷಯ ಪ್ರಭಾಕರ್ಗೆ ಗೊತ್ತಾಗ್ತಿದ್ದ ಹಾಗೆ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ನನ್ನ ಕಿಡ್ನಾಪ್ ಮಾಡ್ತಾನೆ. ಅವನ ಬಳಿದ ಫೈಲ್ ಅನ್ನ ಎಕ್ಸ್ಚೇಂಜ್ ಮಾಡಿ ಅವನನ್ನ ಅದೇ ಮನೆಯಲ್ಲಿ ಕಟ್ಟಿ ಹಾಕಿ ಅವನ ಜಾಗದಲ್ಲಿ ತಾನೇ ನಿಜವಾದ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ಅಂತ ನಂದಕುಮಾರ್ ಬಳಿ ಹೋಗಿರ್ತಾನೆ. ಹೀಗೆ ಪುರುಷೋತ್ತಮ್ ಬಗ್ಗೆ ಎನ್ಕ್ವೈರಿ ಮಾಡ್ತಿರುವಾಗ್ಲೇ ಪ್ರಭಾಕರ್ಗೆ ಡಾಕ್ಟರ್ ಚಂದ್ರಿಕಾ ಬಗ್ಗೆ ಗೊತ್ತಾಗಿರುತ್ತೆ. ತಕ್ಷಣ ಆಕೆ ಮನೆಯ ಅಡ್ರೆಸ್ ಅನ್ನ ಪತ್ತೆ ಮಾಡಿದ ಪ್ರಭಾಕರ್ ಅಲ್ಲಿಗೆ ಹೋಗಿ ತನ್ನ ಹೆಂಡತಿಯ ಸಾವಿಗೆ ಈಕೆನೆ ಮುಖ್ಯ ಕಾರಣ ಅಂತ ತಿಳಿದುಕೊಳ್ತಾನೆ. ತಕ್ಷಣ ಡಾಕ್ಟರ್ ಚಂದ್ರಿಕಾಗೆ ನೇಣು ಹಾಕಿ ಕೊಲೆ ಮಾಡಿ ಅದೊಂದು ಆತ್ಮಹತ್ಯೆ ಅನ್ನೋ ರೀತಿ ಸ್ಟೇಜ್ ಮಾಡ್ತಾನೆ. ನಂತರ ಗರ್ಭಿಣಿಯಾಗಿದ್ದ ತನ್ನ ಹೆಂಡತಿಯನ್ನ ಆಕ್ಟರ್ ಗುರುಪ್ರಸಾದ್ ಕೊಲೆ ಮಾಡಿದ್ದ ಅಂತ ಪಿತ್ತ ನೆತ್ತಿಗೇರುತ್ತೆ. ಈ ಕೇಸ್ನಲ್ಲಿ ಪುರುಷೋತ್ತಮ್ನನ್ನ ಕೂಡ ಸಿಕ್ಕಿ ಹಾಕಿಸೋದಕ್ಕೆ ಅವನ ಗನ್ನನ್ನ ಕದ್ದು ಅದೇ ದಿನ ರಾತ್ರಿ ಗುರುಪ್ರಸಾದ್ನ ಮನೆಗೆ ಹೋಗಿ ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಅಂದ ಹಾಗೆ ಪ್ರಭಾಕರ್ಗೆ ಪುರುಷೋತ್ತಮ್ನ ಗನ್ ಅವನ ಮಗಳು ಪವಿತ್ರಳನ್ನ ಕಿಡ್ನಾಪ್ ಮಾಡಿದಾಗ ಸಿಕ್ಕಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಎಲ್ಲ ವಿಷಯ ಗೊತ್ತಾಗಿ ನಂದಕುಮಾರ್ ಹಾಗೂ ಅವನ ಟೀಮ್ ಪ್ರಭಾಕರ್ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಅಷ್ಟರಲ್ಲೇ ಪ್ರಭಾಕರ್ ತಾನೊಬ್ಬ ಮಾನಸಿಕ ರೋಗಿ ಅಂತ ಕೊಟ್ಟಿದ್ದ ಐಡೆಂಟಿ ಕಾರ್ಡ್ ಅನ್ನ ತೋರಿಸ್ತಾನೆ. ಮಾನಸಿಕ ರೋಗಿಗಳನ್ನ ಅರೆಸ್ಟ್ ಮಾಡಿದ್ರು ಕೂಡ ಅವರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂತ ಪ್ರಭಾಕರ್ ಹೀಗೆಲ್ಲ ಪ್ಲಾನ್ ಮಾಡಿರ್ತಾನೆ. ಇನ್ನು ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಪುರುಷೋತ್ತಮ್ ಹಾಗೂ ಕಾರ್ತಿಕಳನ್ನ ಹುಡುಕಿಕೊಂಡು ಬಂದಿದ್ದ ಸೇತು ಒಬ್ಬ ಸಿಬಿಐ ಆಫೀಸರ್ ಅಂತ ಗೊತ್ತಾಗುತ್ತೆ. ಹಾಗೂ ಪ್ರಭಾಕರ್ ಮೆಂಟಲ್ ಹಾಸ್ಪಿಟಲ್ಗೆ ವಾಪಸ್ ಹೋಗೋದಕ್ಕೂ ಮುಂಚೆ ಪವಿತ್ರಳನ್ನ ಸೇತುಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಮತ್ತೊಂದು ಕಡೆ ನಂದಕುಮಾರ್ ಹಾಗೂ ಶಾಲಿನಿ ಪ್ರಭಾಕರ್ ಮಾಡಿದ್ದೆ ಸರಿ ಅಂತ ಸುಮ್ಮನಾಗ್ತಾರೆ. ಹಾಗೂ ಚಿತ್ರದ ಎಂಡ್ಸಿನಲ್ಲಿ ತನ್ನ ಹೆಂಡತಿಯ ಸಾವಿಗೆ ಕಾರಣರಾದ ಎಲ್ಲರ ಮೇಲೆ ಸೇಡನ್ನ ತೀರಿಸಿಕೊಂಡ ಪ್ರಭಾಕರ್ ವಾಪಸ್ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.